ನಾವು ಹುಡುಕ್ತಾ ಇರೋ ದೈವಿ ಶಕ್ತಿ ಇರೋ ವಸ್ತು ಇದೇ ಮನೆಯಲ್ಲಿರೋದು. ಇದರ ಶಕ್ತಿ 10 ನಾಗಮಣಿಗಳಿಗೆ ಸಮ. ಈ ಒಂದು ವಸ್ತು ನಮ್ಮ ಕೈ ಸೇರೋದು ಬಿಟ್ರೆ ಪ್ರಪಂಚದಲ್ಲಿರೋ ಎಲ್ಲ ನಾಗಮಣಿಗಳನ್ನ ನಾವು ವಶಪಡಿಸ್ಕೋಬಹುದು. ಹಾಗಾದ್ರೆ ಬಾಬಾ ಸುಮ್ಮನೆ ಯಾಕೆ ಇಲ್ಲಿ ಸಮಯ ವ್ಯರ್ಥ ಮಾಡ್ತಿದ್ದೀರಾ? ನಡೀರಿ ಒಳಗೆ. ಬನ್ನಿ. ವಂಚನೆಯ ವಂಚಕರು, ಸಂಚಿನ ಸಾಧಕರು, ಅರಿಷಡ್ ವರ್ಗಗಳ ಅಧೀನಕ್ಕೆ ಒಳಗಾದ ಅಹಂಕಾರಿಗಳು, ಅಹಂ ಬ್ರಹ್ಮಾಸ್ಮಿ ಅನ್ನೋ ನಿತ್ಯ ಸತ್ಯದ ಅರ್ಥ ಮಾಡಿಕೊಳ್ಳದ ಅಜ್ಞಾನಿಗಳಿಗೆ ಈ ಮನೆ ಒಳಗಡೆ ಪ್ರವೇಶವಿಲ್ಲ. ನಿನ್ನ ಅಪ್ಪಣೆ ತಗೊಂಡು ಒಳಗು ಬರೋದಕ್ಕೆ ನಾವು ನಿನ್ನ ಅಧೀನದಲ್ಲಿಲ್ಲ. ಉದ್ದಟತನದಿಂದ ಯಾರೂ ಉದ್ಧಾರ ಆಗಿಲ್ಲ. ನಿನ್ನ ಕಿವಿ ಮಾತಿನ ಸಿಹಿ ನಮಗೆ ಬೇಕಾಗಿಲ್ಲ. ಬಾಬಾ, ಏನ್ ನೀವು ಈ ಮುದ್ಕಿ ಹತ್ರ ಕಾಗ ಕಗುವಕ್ಕನ ಕತೆ ಕೇಳ್ತಾ ಕೂತಿದ್ದೀರಾ? ಮೊದಲು ಆ ಮುದ್ಕಿನ ಮುಗಿಸಿ, ಆಮೇಲೆ ನಮ್ಗೆ ಬೇಕಾಗಿರೋದನ್ನ ತಗೊಂಡು ಹೋಗೋಣ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಸುಟ್ಟು ಭಸ್ಮ ಆಗ್ಬಿಡ್ತೀರಾ. ಏಯ್, ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ನಿನ್ನ ಈ ಧಮ್ಕಿಗೆ ಹೆದರ್ತೀವ ನಾವು? ಬಾಬಾ, ಈ ಮುದುಕಿ ಹಾಕೋ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರ್ಕೊಂಡ್ರೆ ನಮ್ಮ ಗುರಿನ ನಾವು ಮುಟ್ಟೋಕ್ಕಾಗೋದಿಲ್ಲ. ಒಳಗೆ ನಡೀರಿ. ಮಾತಿಗೆ ಬಗ್ಗದವರು ಬೆಂಕಿಗೆ ಬಗ್ಗಲೇಬೇಕು. ಜೀವದ ಮೇಲೆ ಆಸೆ ಇದ್ದರೆ ಮೊದಲು ಇಲ್ಲಿಂದ ಹೊರಟೋಗಿ. ವಿಷ್ಣು, ನಡೀರಿ. ತಂತ್ರ ಮಂತ್ರ ಮಹಾದೇವನಿಗಲ್ಲ, ಮಾಟ ಆಟ ಆದೀಶ್ವರನಿಗಲ್ಲ. ಯುಕ್ತಿಗೆ ಒಲಿಯನು, ಭಕ್ತಿಗೆ ಒಲಿಯದೇ ಇರನು. ಮುಕ್ತಿಯೊಂದೇ ಮೂಲ, ಅದೇ ಜೀವ, ಅದೇ ಜೀವನದ ಜಾಲ. ಇದೇನ್ ಬಾಬಾ ಇದು? ಸೋಲಿನ ಮೇಲೆ ಸೋಲು. ಬಾಬಾ, ನೀವು ಅಂದ್ರೇನು, ನಿಮ್ಮ ಶಕ್ತಿ ಅಂದ್ರೇನು? ಅಂಥದ್ರಲ್ಲಿ ಯಕಶ್ಚಿತ್ ಒಂದು ಮುದುಕಿಯಿಂದ ನಿಮಗೆ ಸೋಲ? ನನಗೆ ಸೋಲಾಗಿದ್ದು ಆ ಮುದುಕಿಯಿಂದ ಅಲ್ಲ, ಅವಳ ಹತ್ರ ಇರೋ ಆ ಶಕ್ತಿಯಿಂದ. ಏನ್ ಬಾಬಾ ಅದು? ಆ ಮುದುಕಿ ನಿರಂತರವಾಗಿ ನಿಯಮ ನಿಷ್ಠೆಯಿಂದ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಿ ಸಾತ್ವಿಕ ಶಕ್ತಿಯನ್ನ ಪಡೆದುಕೊಂಡಿದ್ದಾಳೆ. ಆ ಶಕ್ತಿ ಈಗ ಅವರ ಮನೆಯಲ್ಲಿ ಪ್ರಜ್ವಲಿಸ್ತಾ ಇದೆ. ನಿಮ್ಮಲ್ಲೂ ಶಕ್ತಿ ಇದೆ ಅಲ್ವಾ ಬಾಬಾ? ನನ್ನದು ತಾಮಸ ಶಕ್ತಿ, ಆ ಮುದುಕಿದು ಸಾತ್ವಿಕ ಶಕ್ತಿ. ಸಾತ್ವಿಕತೆಗೆ ತಾಮಸತ್ವ ಅಳಿಲೇಬೇಕು, ಇದೇ ಜಗದ ನಿಯಮ. ಅಂದ್ರೆ ನಾವು ಆ ಶಕ್ತಿನ ಪಡ್ಕೊಳ್ಳೋ ಆಸೆಗೆ ಎಳ್ಳು ನೀರು ಬಿಟ್ಟಾಗ ಬಾಬಾ? ಪವಿತ್ರತೆಯಿಂದ ಪ್ರಜ್ವಲಿಸ್ತಾ ಇರುವ ಆ ಜಾಗಕ್ಕೆ ಅಪವಿತ್ರವಾದ ಒಂದು ವಸ್ತುವನ್ನು ಹಾಕಿದ್ರೆ ಆ ಶಕ್ತಿ ನಮ್ಮ ಕೈವಶ ಆಗುತ್ತೆ. ಹೇಗೆ ಬಾಬಾ? ಜೈ ಮಹಾಕಾಲ. ಜೈ ಮಹಾಕಾಲ. ಇಳಿರಾಮ, ಈ ತಾಯ್ತಾನ ತಗೊಂಡು ಹೋಗಿ ಆ ಮುದುಕಿ ಮನೇಲಿರೋ ಪೆಟ್ಟಿಗೆ ಹತ್ರ ಹಾಕು.
ಆ ತಾಯ್ತದಲ್ಲಿ ಒಂದು ಅಪವಿತ್ರ ವಸ್ತು ಇದೆ. ಆ ವಸ್ತುನ ತಗೊಂಡೋಗಿ ಆ ಮನೇಲಿ ಹಾಕಿದ್ರೆ ಆ ಮನೆಯ ಪವಿತ್ರತೆ ನಾಶವಾಗುತ್ತೆ. ಆಗ ನಾನು ಅಲ್ಲಿಗೆ ಹೋಗಿ ಆ ದೈವಿ ವಸ್ತುವನ್ನ ಸುಲಭವಾಗಿ ನನ್ನ ವಶಕ್ಕೆ ಪಡ್ಕೋಬಹುದು. ಆಮೇಲೆ ಈ ಪ್ರಪಂಚದಲ್ಲಿ ನಮ್ಮನ್ನಾಗ್ಲಿ ನಿಮ್ಮನ್ನಾಗ್ಲಿ ತಡೆಯೋಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ. ಈ ಶಕ್ತಿ ಒಂದು ನಮ್ಮ ಕೈವಶ ಆದ್ರೆ ನಾಗಮಣಿ ನಮ್ಮ ಕೈಗೆ ಬಂದ ಹಾಗೆ ವಿಷ್ಣು. ಅಮೃತ ಅವರೇ, ನಿಮಗೆ ದೃಷ್ಟಿ ಹೋಗಿದ್ದಾಗ ನಾಟಿ ಔಷಧಿ ತರೋದಕ್ಕೆ ಅಂತ ಪುಷ್ಪಗಿರಿಗೆ ಹೋಗಿದ್ದೆ. ಅಲ್ಲಿ ಮಣಿ ಅನ್ನೋರು ಪರಿಚಯ ಆದ್ರು. ಹೌದಾ? ಅವ್ರನ್ನ ನೋಡೋದಕ್ಕೆ 2 ಕಣ್ಣು ಸಾಲದು, ಹೊಗಳೋದಕ್ಕೆ 1 ಬಾಯಿ ಸಾಲದು. ಅಂದ್ರೆ ಅಷ್ಟು ಚೆನ್ನಾಗಿದ್ದಾರಾ? ಅಯ್ಯೋ, ಯಾಕೆ ಕೇಳ್ತೀರಾ? ಈ ಪುರಾಣದಲ್ಲಿ ಬರ್ತಾರಲ್ಲ, ರಂಬೆ, ಊರ್ವಶಿ, ತಿಲೋತ್ತಮೆ, ಇವರೆಲ್ಲ ಆ ಮಣಿ ಎಡಗಾಲಿನ ಧೂಳಿಗೂ ಸಮ ಇಲ್ಲ. ನಿಜವಾಗ್ಲೂ? ಅರ್ಜುನ್, ನಿನ್ನ ಬಾಯಿಂದ ನನ್ನ ಸೌಂದರ್ಯದ ಹೊಗಳಿಕೆ ಕೇಳ್ತಾ ಇದ್ರೆ ಸ್ವರ್ಗದಲ್ಲೇ ತೇಲ್ತಾ ಇರೋ ಹಾಗಿದೆ. ಕದ್ದು ಮುಚ್ಚಿ ನಿನ್ನ ಸನಿಹದ ಸವಿನ ಅನುಭವಿಸ್ತಾ ಇದ್ದೀನಿ. ಅದು ಆದಷ್ಟು ಬೇಗ ನಿಜ ಆಗತ್ತೆ. ಅರ್ಜುನ್ ಅವರೇ, ನಿಮ್ಮ ಅಜ್ಜಿಗೆ ಮಂಡಿ ನೋವು ಅಂತ ಹೇಳ್ತಾ ಇದ್ರಲ್ಲ, ಆ ಮಣಿ ಹತ್ರ ಔಷಧಿ ಕೊಡ್ಸೋದ್ರೆ ಹೇಗೆ? ಅಯ್ಯೋ ಹೌದಲ್ವಾ, ಮರ್ತೇ ಹೋಗಿದ್ದು ನನಗೆ. ನಿಮ್ಮ ಅಜ್ಜಿನೂ ಒಂದು ಮಾತು ಕೇಳಿ. 1 ನಿಮಿಷ ರೀ. ಅಜ್ಜಿ, ಅಜ್ಜಿ, ಏನು? ಅಮೃತ ಅವ್ರು ಹೇಳ್ತಾ ಇದ್ದಾರೆ ನಿನ್ ಮಂಡಿ ನೋವಿಗೆ ನಾಟಿ ಔಷಧಿ ಕೊಡ್ಸೋಣ ಅಂತ. ಬರ್ತೀಯಾ? ನನ್ನ ಕಣ್ಣಿಗೆ ಅಮೃತ ಕಾಣ್ತಾ ಇದ್ದಾಳೆ ಅಂತ ಇವನ ಹತ್ರ ನಾನು ಯಾಕಾದ್ರೂ ಸುಳ್ಳು ಹೇಳಿದ್ನೋ ಏನೋ. ಅಜ್ಜಿ, ಏನು ಯೋಚನೆ ಮಾಡ್ತಾ ಇದೀಯಾ? ಹೋಗೋಣ ಬಾ. ಹಾಂ, ಹೋಗೋಣ ಹೋಗೋಣ. ಯಾವತ್ತು ಹೋಗೋಣ ಅಜ್ಜಿ? ಇವತ್ತೇ ಹೋಗೋಣ? ಅಜ್ಜಿ, ಅಮೃತ ಅವ್ರು ಕೇಳ್ತಿರೋದು ನಿನಗೆ ಕೇಳಿಸ್ತಾ ಇಲ್ವಾ? ಅಮೃತ ಅವ್ರು ಹೇಳ್ತಿದ್ದಾರೆ ಇವತ್ತೇ ಹೋಗೋಣ ಅಂತ. ಇವತ್ತಾ? ಇವತ್ತು ನಾನು ಉಪವಾಸ, ಹೊರಗಡೆ ಎಲ್ಲೂ ಬರೋದಿಲ್ಲ. 1 ನಿಮಿಷ ಇರು, ಬಂದೆ. ಅಲ್ಲ ಅಜ್ಜಿ, ಅಜ್ಜಿ, ಅಮೃತ ಅವರೇ, ಅಜ್ಜಿ ಇವತ್ತು ಉಪವಾಸ ಅಂತೆ. ಇವತ್ತು ಬೇಡ, ಒಂದು ಕೆಲಸ ಮಾಡೋಣ, ನಾಳೆ ಬೆಳಿಗ್ಗೆ ಬೇಗ ಹೊರಟ್ಬಿಡೋಣ. ನಮ್ಮ ಅರ್ಜುನ್ ಸ್ಥಿತಿನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಇದನ್ನ ಇಲ್ಲಿಗೆ ಬಿಡಬಾರ್ದು. ಅವರಂತೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದಕ್ಕಿರೋದು ಒಂದೇ ದಾರಿ, ಶಾಸ್ತ್ರಿಗಳು. ಅವ್ರನ್ನ ಭೇಟಿ ಮಾಡಿ ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತೀನಿ. ವಿಷ್ಣು, ವಿಷ್ಣು, ಏನಾಯ್ತು ನಮಗೆ? ರೀ, ಯಾರೋ ಬಂದು ನಿಮಗೆ ಪ್ರಜ್ಞೆ ತಪ್ಪಿಸಿದ್ರು. ನಾನು ನಿಮ್ಮ ರಕ್ಷಣೆ ಮಾಡೋದಕ್ಕಂತ ಬಂದೆ. ಅಷ್ಟರಲ್ಲಿ ಇದ್ದಕ್ಕಿದ್ದಾಗೆ ಕಣ್ಣಿಗೆ ಕತ್ಲೆಗೆ ಹೋದಂಗಾಯ್ತು. ನೋಡಿ, ನಾನು ಕೆಳಗೆ ಬಿದ್ದಿದ್ದೀನಿ ಅಷ್ಟೇ ರೀ ಗೊತ್ತಿರೋದು. ಅಕ್ಷಿಯೊಳಗೊಂದು ಪಕ್ಷಿ, ಪಕ್ಷಿಯೊಳಗೊಂದು ಯುಕ್ತಿ. ಯುಕ್ತಿಗಲ್ಲ, ಭಕ್ತಿಗೊಲೆಯುವನು ಆ ಮಾದೇಶ್ವರ. ಆಪ್ತರ್ಯಾರು, ಅಪರಿಚಿತರ್ಯಾರು ಅನ್ನೋ ಪ್ರಜ್ಞೆ ಇಲ್ವಾ ನಿಮಗೆ? ಕಣ್ಣಿದ್ದು ಕುರುಡ್ರಾಗೆ, ಕಿವಿ ಇದ್ದು ಕಿವುಡ್ರಾಗೆ ಬದುಕೋದು ಬದುಕಲ್ಲ. ಈ ಭೂಮಿ ಮೇಲೆ ಬದುಕೋದಕ್ಕೆ 2 ಕಣ್ಣು ಸಾಲದು, ಮೈಯೆಲ್ಲ ಕಣ್ಣಾಗಿರ್ಬೇಕು. ಮನೆ ಮುಂದೆ ಬಂದ್ರಲ್ಲ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ನಮ್ಮ. ಮರ್ಯಾದೆ ಕೊಡಬೇಕಾಗಿರೋದು ಮಾನವಂತರಿಗೆ ಮಾತ್ರ, ಹೀಗೆ 3 ಬಿಟ್ಟ ಮಂತ್ರವಾದಿಗಳಿಗಲ್ಲ. ಅಂಥವರು ತಂತ್ರ ಕುತಂತ್ರವಿಲ್ಲದೆ ಯಾರ ಮನೆಗೂ ಬರೋದಿಲ್ಲ.
ಅದು ನಮಗೆ ಹೇಗಮ್ಮ ಗೊತ್ತಾಗಬೇಕು? ಮತ್ತೇನೋ ಅಪಶಕುನದ ಮುನ್ಸೂಚನೆ ಆಗ್ತಾ ಇದೆ. ಏಯ್, ಹೋಗೋ ಹೋಗೋ. ಅತ್ತೆ, ಗಿಣಿ ಎಷ್ಟು ಮುದ್ದಾಗಿದೆ. ಅದು ಒಳಗ್ ಬರಕ್ ನೋಡ್ತಾ ಇದೆ. ಯಾಕದು ನೋಡಿಸ್ತಾ ಇದ್ದೀರಾ? ಮಾಯಾ ಮೃಗದ ಮಾಯೆ, ಶೋಕ ಸಾಗರದ ಛಾಯೆ. ಅರಿಷಡ್ವರ್ಗಗಳನ್ನ ನೀನಳಿಸದೆ ಎಂದೆಂದಿಗೂ ನೀನು ಉಳಿಯಲಾರೆ. ಮಾಯಾ ಜಿಂಕೆ ಕೂಡ ಮೋಹಕವಾಗೇ ಇತ್ತು. ಅದಕ್ಕೆ ಸೀತೆ ಆಸೆ ಪಟ್ಟಿದ್ದು, ಶ್ರೀರಾಮನಿಂದ ಆಗಲಿದ್ದು. ಅಲ್ಲಿ ಅಶೋಕವನದಲ್ಲಿ ಸೀತೆ, ಇಲ್ಲಿ ಶೋಕಸಾಗರದಲ್ಲಿ ಶ್ರೀರಾಮ. ಅವರಿಬ್ಬರು ಅನುಭವಿಸಿದ ನೋವನ್ನ ನಾವು ಅನುಭವಿಸೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಓಡಿಸ್ತಾ ಇದ್ದೀನಿ. ಗುರುಗಳೇ, ನೀವಿನ್ನು ಅಪ್ಪಣೆ ಕೊಟ್ಟರೆ ನಾನು ಹೊರಡ್ತೀನಿ. ಅಮೃತ, ಈಗ ನೀನು ನಿನ್ನ ಅರ್ಜುನಿಂದ ದೂರ ಆಗಿರೋದು, ಬೇರೆ ಮನೆಯಲ್ಲಿ ವಾಸ ಮಾಡ್ತಾ ಇರೋದು, ಇವೆಲ್ಲವೂ ಪೂರ್ವ ನಿರ್ಧಾರಿತ. ಪ್ರಪಂಚದಲ್ಲಿ ಇಷ್ಟೆಲ್ಲ ಮನೆಗಳಿದ್ರು ನೀನು ಆ ಮನೆಗೆ ಯಾಕೆ ಹೋದೆ ಅನ್ನೋ ಸತ್ಯ ಮುಂದೆ ನಿನಗೆ ಗೊತ್ತಾಗುತ್ತಮ್ಮ. ಧೈರ್ಯಗೆಡಬೇಡ. ಧೈರ್ಯ ಇದ್ದರೆ ಮಾತ್ರ ಕಷ್ಟವನ್ನು ಗೆಲ್ಲೋದಕ್ಕೆ ಸಾಧ್ಯ. ಕತ್ತಲು ಕಳಿಬೇಕು, ಬೆಳಕು ಹರಿಬೇಕು ಅನ್ನೋದೇ ಆ ಪರಮಾತ್ಮನ ನಿಯಮ. ಹೋಗ್ಬಮ್ಮ, ಒಳ್ಳೆಯದಾಗಿ. ನೀವು ಹೇಳಿದ ಮಾತು, ನೀವು ಕೊಟ್ಟ ಭರವಸೆ ನನ್ನಲ್ಲಿ ಸ್ವಲ್ಪ ಸಮಾಧಾನ ತುಂಬಿದ ಗುರುಗಳೇ. ನಾನಿನ್ನು ಹೋಗಿ ಬರ್ತೀನಿ. ಒಳ್ಳೆಯದಾಗಲಮ್ಮ. ಈ ಕಡೆನೇ ಬರ್ತಾ ಇದ್ದಾರೆ. ಹೋಗಿ ಮಾತಾಡಿಸಿ ಅರ್ಜುನ್ ಅವ್ರು ಹೇಗಿದ್ದಾರೆ ಅಂತ ಕೇಳ್ಬಿಡ್ತೀನಿ. ಹೋಗಿ ಅವ್ರನ್ನ ಮಾತಾಡ್ಸೋದು ಬೇಡ ಅನ್ಸುತ್ತೆ. ನಾನು ಹೋಗೋರನ್ನ ಮಾತಾಡ್ಸಿದ್ರೆ ನೀನು ಎಲ್ಲಿದ್ಯಾ ಅಂತ ಕೇಳ್ತಾರೆ. ಆಮೇಲೆ ನಾನು ಇರೋ ಜಾಗನ ಹೇಳಬೇಕಾಗತ್ತೆ. ಅವ್ರ ಮನೆಯಲ್ಲಿ ಯಾಕಿದೀಯಾ, ಅರ್ಜುನ್ ಮನೇಲೇ ಇದ್ದಾರೆ, ಮನೆಗೆ ಬಾ ಅಂತ ಕರೆದ್ರೆ ನಾನು ಏನು ಹೇಳೋದಕ್ಕಾಗತ್ತೆ? ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನನ್ನ ಪಾಡಿಗೆ ನಾನು ಹೋಗೋದೇ ಒಳ್ಳೇದು ಅಂತ ಅನ್ಸತ್ತೆ.
ಅದ್ಯಾವ ಜನ್ಮದಲ್ಲಿ ನೀವು ನನಗೆ ಅದೇನಾಗಿದ್ರು ಗೊತ್ತಿಲ್ಲ ಅದೇ ಈ ಜನ್ಮದಲ್ಲಿ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಆಗಿದ್ದೀರಾ. ಆದ್ರೆ ನನ್ನ ಹಣೆ ಬರಹಗಳು ಹೇಗಿದೆ? ನನ್ನ ಪಾಲಿಗೆ ಮಮತೆ ಮಡಿಲಾಗಿರೋ ನಿಮ್ಮನ್ನ ಬರೀ ನೋಡ್ತಾ ಇದ್ದೀನಿ. ಆದ್ರೆ ಪ್ರೀತಿಯಿಂದ ಮಾತಾಡ್ಸೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ. ನೀವು ನನಗೆ ತೋರಿಸಿರೋ ಪ್ರೀತಿನ ಈ ಜನ್ಮದಲ್ಲ 7 ಜನ್ಮದಲ್ಲೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಹಾವನ್ನ ನೋಡ್ತಾ ಇದ್ರೆ ಯಾಕೋ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇದೆಯಲ್ಲ. ಈ ಹಾವುಗೂ ನನಗೂ ಏನು ಸಂಬಂಧ? ಪ್ರತಿ ಹಾವು ದೈವ ಸ್ವರೂಪನೇ ಅಲ್ವಾ? ಯಾವುದೋ ದೈವ ಸರ್ಪನೇ ಇರಬೇಕು ಅಂತ ಅನಿಸ್ತಾ ಇದೆ. ಅತ್ತೆ, ನಿಮ್ಮನ್ನ ಮಾತಾಡ್ಸೋ ಅವಕಾಶ ಸಿಗದೆ ಇದ್ರು ನಿಮ್ಮನ್ನ ನೋಡೋ ಅದೃಷ್ಟ ಸಿಕ್ತಲ್ಲ, ಅಷ್ಟು ಸಾಕು ನನಗೆ. ಮತ್ತೆ ನಾನು ನಿಮ್ಮನ್ನ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಈ ರೂಪನ ನನ್ನ ಮನಸ್ಸು ತುಂಬ ತುಂಬಿಕೊಂಡಿರ್ತೀನಿ. ಅಷ್ಟು ಸಾಕು ನನಗೆ. ನಮಸ್ಕಾರ ಶಾಸ್ತ್ರಿಗಳೇ. ಬನ್ನಿಮ್ಮ, ಚೆನ್ನಾಗಿದ್ದೀರಾ? ಎಂಥ ಸುಯೋಗ ತಾಯಿ ನಿಮ್ಮದು. ಯಾಕೆ ಶಾಸ್ತ್ರಿಗಳೇ ಹೀಗೆ ಹೇಳ್ತಾ ಇದ್ದೀರಾ? ಅಮೃತ